ಅವ್ರನ್ನ ತಡೆದು ಅಲ್ಲಾಹ್ ಅಕ್ಬರ್ ಅನ್ಬೇಕು, ಪಾಕಿಸ್ತಾನಕ್ಕೆ ನೀವು ಜೈಕಾರ ಹಾಕಬೇಕು ಅನ್ನೋಂಥದ್ದು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಡೀತಾ ಇಲ್ಲ. ಅಲ್ಲಾಹ್ ಅಕ್ಬರ್ ಅನ್ಬೇಕು. ಈ ಸರ್ಕಾರ ಮುಸ್ಲಿಮರ ರಕ್ಷಣೆಗೆ ಹೋಗ್ತದೆ ಹೊರತು ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ವಕಫ್ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ತೀನಿ, 10,000 ಕೋಟಿ ಕೊಡ್ತೀವಿ ಅಲ್ರಿ, ಯಾರು ಅಪ್ಪಲ್ಲಿ ಕೊಡ್ತಾರೆ? ಸಿದ್ದರಾಮಯ್ಯ. ಒಬ್ಬ ಮುಸ್ಲಿಂ ಶಾಸಕ ಗೆದ್ದ ತಕ್ಷಣ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಸಿರ್ಸಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ. ಅಷ್ಟೇ ಅಲ್ಲ, ಜೈ ಶ್ರೀರಾಮ್ ಅಂತೇಳಿ ನಮ್ಮ ರಾಮನವಮಿ ದಿವಸ ಬೆಂಗಳೂರಿನ ಯುವಕರು ತಮ್ಮ ಕಾರಿನಲ್ಲಿ ತಾವು ಘೋಷಣೆ ಕೂಗಕ್ಕೆ ಹೋದರೆ ಅವ್ರನ್ನ ತಡೆದು ಅಲ್ಲಾಹ್ ಅಕ್ಬರ್ ಅನ್ಬೇಕು, ಪಾಕಿಸ್ತಾನಕ್ಕೆ ನೀವು ಜೈಕಾರ ಹಾಕಬೇಕು ಅನ್ನೋಂಥದ್ದು. ಮತ್ತು ನರೇಂದ್ರ ಮೋದಿ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರ ಒಂದು ಹಾಡನ್ನು ಕಟ್ಟಿದಂಥವನ್ನ ಪಾಪ ಅವನು ಮುಗ್ಧ, ಅವನಿಗೇನು ಗೊತ್ತಿಲ್ಲ. ಆ ಹುಡುಗನಿಗೆ ಅವನು ಯಾರೋ ಒಬ್ಬರು ಅಭಿಮಾನದಿಂದ ಅವ್ರು ಕರೆದು ತಾವು ಕಟ್ಟಿದಂಥ ಹಾಡನ್ನು ತೋರ್ಸಕ್ಕೆ ಹೋದರೆ ಅವನು ಭಾಳ ಒಂದು ರೀತಿ ನಯವಾಗಿ ಮಾತಾಡ್ಕೊಂಡು ಹೋಗಿ ಒಂದು ರೂಮ್ನಲ್ಲಿ ಹಾಕಿ ಅವನ ಕಡೆಯಿಂದ ಬಾಯಿಂದ ಪಾಕಿಸ್ತಾನ ಜೈಕಾರ ಹಾಕಿಸಿ ಅಲ್ಲಾಹ್ ಅಕ್ಬರ್ ಅನ್ಬೇಕು, ಅದನ್ನು ಬಡಿ ಮಾಡೋದು. ಈ ರೀತಿ ಏನು ರಾಜ್ಯದಲ್ಲಿ ಏನು ನಡೆದಿದೆ, ಈ ಸರ್ಕಾರ ಮುಸ್ಲಿಮರ ರಕ್ಷಣೆಗೆ ಹೋಗ್ತದೆ ಹೊರತು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಡೀತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ, ಜನ ನಾವು ಗ್ಯಾರಂಟಿಗೆ ವೋಟ್ ಹಾಕ್ತಾರೆ ಅನ್ನೋಂಥ ದುರಂಕಾರದಿಂದ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರಲ್ಲಿ ಅಂತರೂ ನಮ್ಮ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದರೆ, ಈ ಉಡುಪಿಯಲ್ಲಿ ಹಾಸ್ಟೆಲ್ದಲ್ಲಿ ಹೆಣ್ಣು ಮಕ್ಕಳ ಒಂದು ಏನು ಪಬ್ಲಿಕ್ ಇದರಲ್ಲಿ ಶೌಚಾಲಯದಲ್ಲಿ ಇದನ್ನ ಇಟ್ಟು CC ಕ್ಯಾಮ್ರಾ ಇಟ್ಟು ಅವರ ಚಿತ್ರಣ ಮಾಡುವಂಥದ್ದನ್ನು ಅದು ಸಹಜವಾಗಿ ಏನೋ ಜೋಕ್ ಮಾಡಿದ್ದಾರೆ, ಒಂದೇನೋ ಅವ್ರವ್ರು ಹುಡುಗರು ಇದು ಮಾಡಿ ಅಂದರೆ ಎಷ್ಟು ನಾಚಿಕೆಗೆ ಹೇಳಿಕೆ. ನಿನ್ನೆ ಹೋಮ್ ಮಿನಿಸ್ಟ್ರು ಅದೇ ರೀತಿ ಹೇಳಿಕೆ. ಅದ್ರಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಂತರೂ ನಿಸ್ಸೀಮರು. ಮಾಧ್ಯಮಗಳ ಮುಂದೆ ಅವ್ರು ಏನು ಮಾತಾಡ್ತಾರೆ, ಅವ್ರಿಗೆ ಮೆಚ್ಯೂರಿಟಿ ಇಲ್ಲ ಅಂತ ಹೇಳಿದರೆ ಹೋಮ್ ಮಿನಿಸ್ಟ್ರು, ನಾವು ಹೇಳಿಲ್ಲ. ಯಾರು ಡಾಕ್ಟರ್ G. ಪರಮೇಶ್ವರ್ ಅವರೇ, ಖರ್ಗೆ ಅವರು ಸಹ ಹೇಳ್ತಾರೆ. ಅವರು ಪ್ರತಿಯೊಂದು ಹಂತದಲ್ಲಿ ನರೇಂದ್ರ ಮೋದಿಯವ್ರನ್ನ ಅತಿ ಅವಮಾನವಾಗಿ ಮಾತಾಡೋದು, ಸೈ ಮಾತಾಡೋದು, ಈ ರೀತಿ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ತಾಳಿಲ್ಲ ಮೇಳಿಲ್ಲ. ಇದೇ ಸರ್ಕಾರ ಬರೋಕ್ಕಿಂತ ಮುಂಚೆ ಹೇಳ್ತಿದ್ರು, PSI ಹಗರಣ ಬಗ್ಗೆ ಮಾತಾಡ್ತಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು, 40% ಸರ್ಕಾರಕ್ಕೆ ಮಾತಾಡ್ತಿದ್ರು. ಇವತ್ತು PSIದಲ್ಲಿ ಲೂಟಿಯಾಗಿದ್ದು ನಾನು ಹೇಳಿದ್ದೆ, PSIದಲ್ಲಿ ಆಗಿದ್ದು ಸತ್ಯ. ನಿಮ್ಗೆ ಮೊನ್ನೆ ಹೇಳಿದ್ರು ವಿಧಾನಸಭೆ, ನಿಮ್ಮ ತಾಕತ್ತಿದ್ರೆ ಎನ್ಕ್ವೈರಿ ಮಾಡಿರಿ, CBI ಕೊಡ್ರಿ. ಪ್ರಿಯಾಂಕಾ ಅವರೇ, ಇವತ್ತು PSI ಹಗರಣ ಏನು ಮುಚ್ಚಾಕಿದ್ರೆ ಏನು ನಿಮ್ಗೆ ಎಷ್ಟು ಬರ್ತದೆ ಕಮಿಷನ್? BJP ಅವ್ರಿಗೆ ಹೇಳ್ತಿದ್ರೆ, ಈಗ ನೀವು ಎಷ್ಟು ಕಮಿಷನ್ ತೊಗೊಂಡೋದನ್ನ ಎಲ್ಲ ನಾವು COD ಕೊಡ್ತೀವಿ, 2 ದಿವಸ COD. ಅಷ್ಟೇ ಅಲ್ಲ, ಇವತ್ತು 40% ಅಂತ ಹೇಳ್ತಿದ್ರು ನಮ್ಮ ಸರ್ಕಾರದ 40%. ಈಗ ನಿಮ್ದು ಎಷ್ಟು ಪರ್ಸೆಂಟೇಜ್ ನಡೆದದ್ದು? 50 ನಡೆದದ್ದು, 60 ನಡೆದದ್ದು, 13% BBMPಯಲ್ಲಿ ತಗೋತಾ ಇದ್ದಾರೆ. ಸನ್ಮಾನ್ಯ ರಾಜ್ಯದ ಅತ್ಯಂತ ಪ್ರಾಮಾಣಿಕ ಉಪಮುಖ್ಯಮಂತ್ರಿ. ಅಂದರೆ ಇವ್ರು ಏನು ನಡೆದಿದೆ, ಹಗಲು ದರೋಡೆ ನಡೆದಿದೆ. ಈ ಗ್ಯಾರಂಟಿ ಮೇಲೆ ನಾವು ಇಡೀ ಈ ಚುನಾವಣೆ ಗೆದ್ದಿದ್ದೀವಿ. ಇದೇ ಗ್ಯಾರಂಟಿ ಮೇಲೆ ನಮ್ಮದು ಮತ್ತೊಂದು 25 ಗ್ಯಾರಂಟಿ, ಇದ್ದ 5 ಗ್ಯಾರಂಟಿನೇ ಸರಿ ಮಾಡೋದಿಲ್ಲ. ಇದನ್ನೆಲ್ಲ ಜನರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅನ್ನೋವಂಥದ್ದು. ನಾ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು ಪವಿತ್ರ ಭೂಮಿಯನ್ನು ಯಾಕೆ ಕೊಡಲಿಲ್ಲ? ಅವ್ರನ್ನ ಸ್ವಂತ ಬಾಬಾ ಸಾಹೇಬ್ರ ಕಾರ್ ಮಾರಿ ಆ ಹಣ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾಗೆ ತುಂಬಿ ಅವ್ರ ಪಾರ್ಥಿವ ಶರೀರವನ್ನು ಮುಂಬೈದ ಒಂದು ಎಲ್ಲೂ ಗೊತ್ತಿಲ್ಲಾರಂಥ ಒಂದು ಪ್ರದೇಶದ ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಆಯಿತು. ಅವರಿಗೆ ನೀವು ಭಾರತ ರತ್ನ ಕೊಡಲಿಲ್ಲ. ನೀವು ನೆಹರು ಸ್ವಂತ ತಾನೇ ತೊಗೊಂಡು, ಇಂದಿರಾ ಗಾಂಧಿ ತಾನೇ ತೊಗೊಂಡು, ರಾಜೀವ್ ಗಾಂಧಿ ತಾನೇ ತೊಗೊಂಡು, ಇವ್ರಿಗೆ ಯಾರು ಕೊಟ್ಟೇ ಇಲ್ಲ. ಅವ್ರ ಕೈಗೆ ಪ್ರಧಾನ ಏನು ಭಾರತ ರತ್ನ ಅವರೇ ತೊಗೊಂಡು. ನಮ್ಮ ಸರ್ಕಾರ, ಮೊರಾರ್ಜಿಭಾಯಿ ದೇಸಾಯಿ ಸರ್ಕಾರ, VP ಸಿಂಗ್ ಸರ್ಕಾರ, BJP ಬೆಂಬಲಿತ ಸರ್ಕಾರ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡ್ತಾರೆ. ನಾವು ಮೀಸಲಾತಿ ತೆಗಿತೀವಿ ಹೇಳ್ತಾರೆ. 10 ವರ್ಷ ನೀವು ಹೇಳ್ರಿ, ಪ್ರಧಾನಮಂತ್ರಿ ಮೋದಿಯವರಾದ್ಮೇಲೆ ನಾವು ಮೀಸಲಾತಿ ಎಲ್ಲಿ ತೆಗೆದಿದ್ದೀವಿ? ಒಂದರ ಉದಾಹರಣೆ ಕೊಡ್ರಿ. ಕರ್ನಾಟಕದಲ್ಲಿ SC STದು ಮೀಸಲಾತಿ ಹೆಚ್ಚು ಮಾಡೋದವು ನಾವು. ಇವತ್ತು 3% ಇತ್ತು, ನಮ್ಮ STಗೆ 7% ಕೊಡ್ತೀವಿ.
SC ಗಳಿಗೆ 15% ಇತ್ತು, 17% ಮಾಡಿದ್ವಿ. ವಾಜಪೇಯಿ ಸರ್ಕಾರ ಇದ್ದಾಗ ಪ್ರಮೋಷನ್ದಲ್ಲಿ ಮೀಸಲಾತಿಯನ್ನು ನಾನೇ MP ಇದ್ದೆ, ಅವಾಗೆಲ್ಲ SC ST MP ಗಳು ವಾಜಪೇಯಿ ಅವ್ರನ್ನ ಭೇಟಿ ಆದರು. ನಮ್ಗೆ ಪ್ರಮೋಷನ್ದಲ್ಲಿಯೂ ಸಹ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ತರಬೇಕಂದಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನಾವು ತಿದ್ದುಪಡಿ ಮಾಡಿ ಪ್ರಮೋಷನ್ದಲ್ಲಿ ನಾವು ಮೀಸಲಾತಿ ಕೊಟ್ಟಿವಿ. ಅಂದರೆ ಇವರು ನಿರಂತರವಾಗಿ ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಂದೇ ಒಂದು ಸಂವಿಧಾನ ಮತ್ತೆ 400 ಬಂದ್ರೆ ನಾವು ಬದಲಾವಣೆ ಮಾಡ್ತೀವಿ. ಒಬ್ಬ MP ಹಿಡಿದಕ್ಕೆ ಕರ್ನಾಟಕದಲ್ಲಿ ನಾವು ಟಿಕೆಟ್ ಕೊಡಲಿಲ್ಲ. ನಿಮ್ಮ ರಾಜೀವ್ ಗಾಂಧಿಯವರೇ ಹೇಳ್ಯಾರ, ನನ್ನ ಬಳಿ ರೆಕಾರ್ಡ್ ಐತೆ, ನಮ್ಮ ಜರೂರತ್ ಪಡೆಯಿತು ಭಾರತಕ್ಕೆ ಸಂವಿಧಾನ ಹಮ್ ಬದಲ್ ದೇಂಗೆ ಅಂತ ಹೇಳಿ. ಇದೇ ರಾಜೀವ್ ಗಾಂಧಿ. ಹಂಗಾದ್ರೆ ರಾಜೀವ್ ಗಾಂಧಿ ಮಂದಿ ಹೊರಗೆ ಹಾಕೋ ತಾಕತ್ತಿದೆಯಾ? ಇಲ್ಲೇ ಅಮರೇಗೌಡ ಬಯ್ಯಾಪುರ್, ನಮ್ಮ ಲಿಂಗಸೂರು, ಇವು ಏನು ಕುಷ್ಟಗಿ ಹಿಂದಿನ ಶಾಸಕರು, ಅವರೇ ಒಂದು ಭಾಷಣದಲ್ಲಿ ಹೇಳ್ಯಾರ, ಈ ಸಂವಿಧಾನ ಬದಲಾವಣೆ ಆಗ್ಬೇಕಂತೆ. ನೀವೇನು ಅವ್ರ ಮೆಟ್ರೆ ಮಾಡ್ಕೊಂಡು ಕೈಗೊಂಡ್ರಿ? ಇದು ಕೇವಲ ಜನರಲ್ಲಿ, ದಲಿತರಲ್ಲಿ, ಹಿಂದುಳಿದ ಸಮಾಜದಲ್ಲಿ ಒಂದು ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ST ಜನಾಂಗದಲ್ಲಿ ಕುರುಬ ಸಮಾಜ ಸೇರಿಸ್ಬೇಕಂದ್ರೆ ನಾವೇ ಅವ್ರನ್ನೂ ನಾವು ಒಂದು ಮನೆಯಾಗ 4-5 ಮಂದಿ ಅಂತಂದು ಇರ್ತಾರೆ. ಒಬ್ಬವ ಸ್ವಲ್ಪ ಶಾಣೆ ಇರೋದಿಲ್ಲ, ಅವನಿಗೂ ಸ್ವಲ್ಪ ಹೆಚ್ಚು ಸ್ಕೋಪ್ ಕೊಟ್ಟು ತಂದೆ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋಬೇಕಾಗ್ತದೆ. ಯಾವ ಹಿಂದುಳಿದ ರಾಜ್ಯ ಅದಾವೋ ಅವ್ರನ್ನೂ ಸಮಾಧಾನ ಮಾಡಬೇಕು. ಯಾವ ರಾಜ್ಯದಿಂದ ಹೆಚ್ಚು GST ಬಂದೈತೆ ಅವ್ರಿಗೇನು ಪಾಲು ಬರಬೇಕಾಗೈತಿ ಅದು 100ಕ್ಕೆ 100 ಕೊಡುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಹಕ್ಕು, ನಮ್ಮ ಕರ, ನಮ್ಮ ಹಕ್ಕು ಅಂತೇನೋ ದಿಲ್ಲಿಯೊಳಗೆ ಕೊಟ್ಟಿದ್ರು. ನಾನೇ ಮೊನ್ನೆ ವಿಧಾನಸಭೆಗೆ ಕೇಳಿದೆ, ಹೌದಪ್ಪ ಕರ್ನಾಟಕದ ನಮ್ಮ ಹಕ್ಕು ನಮ್ಗೆ ಗೊತ್ತಿಲ್ಲತ್ತೀರಿ, ಇಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ನಾವು ಇವತ್ತು 100 ಕೋಟಿ ರೂಪಾಯಿ ನಾವು ನಮ್ಮ ಭಕ್ತರು ದೇವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಹೋಗ್ತದೆ. ಆ ಹಣ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕಲ್ಲ. ಅದನ್ನ ಬಿಟ್ಟು ನೀವು ವಕಫಕ್ಕೆ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ತೀನಿ, 10,000 ಕೋಟಿ ಕೊಡ್ತೀನಿ ಅಲ್ಪ, ಯಾರು ಅಪ್ಪಂದು ಕೊಡ್ತಾರೆ? ಸಿದ್ದರಾಮಯ್ಯ. ಎಲ್ಲರನ್ನೂ ಸಮಾನಾಗಿ ನೋಡ್ಬೇಕಲ್ಲ. ದಲಿತರು ಇವತ್ತು SC ST ಜನಾಂಗದ್ದು 11,000 ಕೋಟಿ ರೂಪಾಯಿ ನೀವು ಡೈವರ್ಟ್ ಮಾಡಿದ್ರಿ. 11,000 ಕೋಟಿ ಇದ್ರದ್ದು SCP TSPದು ಏನು ಖರ್ಚು ಮಾಡಬೇಕಾಗಿತ್ತು. ಅದೇ ಮಾದೇವಪ್ಪನ ಇದ್ರು ಸೋಷಿಯಲ್ ವೆಲ್ಫೇರ್. ನಾ ಕೇಳಿದೆ, ಮಾದೇವಪ್ಪ ಡೈರೆಕ್ಟ್ ಇಲ್ಲ, ಸಿದ್ದರಾಮಯ್ಯ ಕೂತಿದ್ರು, ಹಿಂಗೆ ಮಾದೇವಪ್ಪ ಕೂತಿದ್ರು. ಕೇಳಿದೆ, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ರಿ, ಅಂಬೇಡ್ಕರ್ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ, 11,000 ಕೋಟಿ ರೂಪಾಯಿ SC ST ಜನಾಂಗದ ಅಭಿವೃದ್ಧಿಗಿದ್ದಂಥ ಹಣ ನೀವು ಇವತ್ತು ಈ ಅನ್ನಭಾಗ್ಯ, ಏನೋದು ಯಾವುದೋ ಬಸ್ಸಿಂದು ಕರೆಂಟ್ ಭಾಗ್ಯ ಅಂತ ಹೇಳಿ ಕೊಟ್ಟಿದ್ದೀವಿ. ಹೌದ್ರಿ, 24 ಆಟೋದ ಸಿದ್ದರಾಮಯ್ಯ ನೋಡ್ಕೊಂಡು ಇಲ್ಲಿ ಇರ್ಲಿಲ್ಲ. ಅಂದರೆ ಇವರಿಗೆ ಆತ್ಮಸಾಕ್ಷಿ ಇಲ್ಲ. ದಲಿತರಿಗೆ ಅನ್ಯಾಯ ಆದಾಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಣ ತೊಗೊಂಡಾಗೂ ಇದೇ SC ಮಾದೇವಪ್ಪ ದೊಡ್ಡ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ. ನಮಗೆ ಪ್ರತಿಭಟನೆ ಮಾಡಬೇಕಾಗಿತ್ತು, ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ನಮ್ಮ ದಲಿತರಿಗೆ ಸಿಗಬೇಕಾದಂಥ ಏನು ಹಣ ಇದೆ ಇವತ್ತು ನೀವು ಗ್ಯಾರಂಟಿಗೆ ಮತ್ತೊಂದು ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಡ್ರಿ. ಮತ್ತೊಂದು ಕಡೆ ನೀವು ಇವತ್ತು ಎಲ್ಲ ಟ್ಯಾಕ್ಸ್ ಸೇರಿಸಿರಿ. 10 ರೂಪಾಯಿ ಆಗುವಂಥ ಬಾಂಡ್ ಇವತ್ತು 100 ರೂಪಾಯಿ ಮಾಡ್ತೀರಿ. 100 ರೂಪಾಯಿ ಇದ್ದಂಥ ಬಾಂಡ್ 500 ರೂಪಾಯಿ ಐತೆ. ಮರಣ ಉತ್ತಾರಕ್ಕೆ ಸಹಿತ ನೀವು ಏನು ಒಂದು ಉತ್ತಾರಕ್ಕೆ ಸಹಿತ ಹಣ ನೀವು ಹೆಚ್ಚು ಮಾಡ್ತೀರಿ. ಬೀರು, ಬ್ರ್ಯಾಂಡಿ, ದಾರು ಎಲ್ಲ ನೀವು ಟ್ಯಾಕ್ಸ್ ಹೆಚ್ಚು ಮಾಡ್ತೀರಿ. ಆದರೆ ಇವತ್ತು ದಲಿತರಿಗೆ ಸಿಗ್ಬೇಕಾದಂಥ ಇದಕ್ಕೆ ಯಾಕೆ ಖರ್ಗೆ ಅವರು ಮಾತಾಡೋದಿಲ್ಲ? ಹೇಳೋರು ದಾಖಲೆ ಕೊಡಲಿ. 11,000 ಕೋಟಿ ರೂಪಾಯಿ ಪ್ರಿಯಾಂಕಾ ಖರ್ಗೆ ಅವರು ಬಹಿರಂಗ ಪಡಿಸಲಿ. ನಾವು ತೊಗೊಂಡೆಲ್ಲ ತೋರಿಸಲಿ, ನಾನು ತೋರಿಸ್ತೀನಿ 11,000 ಕೋಟಿ ಹೆಂಗೆ ಡೈವರ್ಟ್ ಆಗಿದೆ. ಅಂದ್ರೆ ಈ ಕೆಲವು ಚರ್ಚೆ ಆಗ್ತಾ ಇದೆ, ಅಂದ್ರೆ ಈ ಸರ್ಕಾರದ ಆಯುಷ್ಯ ಏನಾಗ್ಬೋದು ನಿಮ್ಮ ಪ್ರಕಾರ? ನೋಡ್ರಿ, ನಾವು ಒಂದು ಮಾತು ಭಾಳ ಸತ್ಯ ಮಾತು ಹೇಳ್ತೀನಿ. ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲ್ ಅವರು ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಪರಮಾಪ್ತ. ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ, DK ಶಿವಕುಮಾರು ಕಾನ್ಫರೆನ್ಸ್ ಕಾಲ್ ತಗೋತಾರಲ್ಲ, ಸ್ವಾಮೀಜಿ, DK ಶಿವಕುಮಾರ್, ಶಿವಾನಂದ ಪಾಟೀಲ್, ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ, ಲಿಂಗಾಯತರು, ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ, ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದು 15 ದಿವಸನಾಗ ನಾವು ಉಳಿಸ್ತೀವಿ, ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟೆ ಯಾವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರನ್ನು ನಾವು ಮಾತಾಡಿದ್ವಿ. ನಂದು ಈಗ ಹೇಳಕತ್ತಾರಲ್ಲ ಅವ್ರ ಒಕ್ಕಲಿಗರ ಸಮಾವೇಶನಾಗ ಏನು ಹೇಳ್ಯಾರ, ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗೋಗ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ.
ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದೇನೆಂದ್ರೆ, ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿ ನಿಂತಾರ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗಾಗಲೇ ಕಾಂಗ್ರೆಸ್ಸು ಒಡೆದ ಮನೆಯಾಗಿದೆ. ಅಲ್ಲಿ ಅವ್ರು ಹೇಳ್ತಾರೆ 50 ಮಂದಿ MLAಗಳು ಎಲ್ಲ ಈಗಾಗಲೇ ಏಕನಾಥ್ ಶಿಂದೆ, ಅಲ್ಲಿಂದ ಯಾರು ಅವ್ರು ಇವರು ಇದ್ರಲ್ರಿ ಅಜಿತ್ ಪವಾರ್, ಇಬ್ಬರು ಭೀ ನಾಮಕರಣ ನಾವು ಮಾಡೀವಿ, ತೊಟ್ಲಾಗು ಹಾಕೀವಿ. ಅವರಿಬ್ಬರು ಈಗ ಹುಟ್ಟ್ಯಾರ, ನಾಮಕರಣ ಆಗೈತಿ. ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವಸ್ಥೆಗೆ ಬರ್ತಾರೆ, ಸರ್ಕಾರ ಬೀಳ್ತದೆ. 100%. ಅವ್ರು ಡಿ ಕೆ ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ನಡೆಸಲಿಕ್ಕೆ ಸುಮ್ಮ ಮಾತಾಡ್ತಾರೆ ಅವರು. ಸಿದ್ದರಾಮಯ್ಯ ಹೇಳ್ತಾರೆ ಮೈಸೂರು ಮತ್ತು ಚಾಮರಾಜನಗರನಾಗ ನೀವು 60,000 ಲೀಡ್ ಕೊಡದೇ ಇದ್ರೆ 2 ಲೋಕಸಭಾ ಗೆಲ್ತಿದ್ರೆ ನಾನು ಕುರ್ಚಿ ಹೋಗ್ತದಂತ ಸಿದ್ದರಾಮಯ್ಯ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ನನ್ನ ಪರವಾಗಿರುವ ಮಂಡ್ಯದ ನನ್ನ ತಮ್ಮ ಡಿ ಕೆ ಸುರೇಶನ ನೀವು ಸೋಲಿಸ್ಬಿಟ್ರೆ ಒಕ್ಕಲಿಗ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಆಗ್ತದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರು ಹಳ್ಳಿ ಮಳ್ಳಿ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ರೆ ಅವರಿಗೆ ಭಯ ಇರೋದು ತಮ್ಮನ ಹೆಂಗೆ ಆರಿಸ್ತಿರ್ಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರನಲ್ಲಿ BJP ಬಂದ್ರೆ ನನಗೈತಿ ಅನ್ನೋದು ಸಿದ್ದರಾಮಯ್ಯ. ಇದೇ ಚಿಂತೆಯಲ್ಲೇ ಅವರಿಬ್ಬರು ಅದಾರ. ಇದು ಅಸ್ಥಿರತೆ ಕಾಡ್ತಾ ಇದೆ. ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ. ಆಶ್ಚರ್ಯನೂ ಪಡಬೇಡಿ, विधानसभा विसर्जन आगो। ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।